ಮೂರ್ಲೆ 30 ಸೂಪರ್ ಹೆಂಗೆ ಬಿರುಗಾಳಿ ನಾ ಡ್ರೈವರ್ ಪ್ರೀತಿಯ ಪರಿವಾರ ಅದಕ್ಕ 3 ಆಗೈತ್ಲಿ ಅದ ಎಲ್ಲಿ ಪಾರಿವಾಳ ಆಗೈತಿ ಅಲ್ಲಿ 3 33 ಆಗಿಬಿಡತ್ತ ನಾವು 11 33 ಆಗಿಲ್ಲ ಅನ್ನದ ಇರ್ಲಿ ಬಿಡು ಯಾದಿ ಮ್ಯಾಗ ಶಾದಿ ಮಾಡಾರ ಮದ್ವಿ ಕಣ್ಣಿಗೆ ಹೆಂಗ್ ಕಂಡ್ರ ಅನ್ನರ ಹೇಳಲ್ಲಿ ಹೆದರ ಬೇಡ ಆಕಿ ಏನಾರು ಮಾಡಿದ್ರೆ ನಾ ಅದನ್ನ ಕಾರ್ನ ಕರ್ಕೊಂಡು ಹೋಗ್ಬಿಡ್ತೀನಿ ನೀನು ಹೇಳ ಹೆಂಗ್ ಕಾಣ್ತಾಳ ನಿನ್ನ ಕಣ್ಣಿಗೆ ಆಕಿ ಹೇಳ ಆಕಿ ನೋಡ್ಬೇಡ ಹೇಳಿ ಹೆಂಗ್ ಕಾಣ್ತಾಳ ಆಕಿ ಬರಲ್ಲ ಅದ್ರಾಗ ನೀರು ತುಂಬ್ಕೋಬೇಕು ಯಾಕ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದ್ವಾರದೈತೆ ಅದ್ರದ ತೋರ್ಸ್ಲ ಅಪ್ಪಾಜಿ ತೋರ್ಸ ಬೇಡ ಕಣ್ಣ ಕಾಪಕ್ಕ ನೀನು ಥ್ಯಾಂಕ್ ಯು ಅಪ್ಪಾಜಿ ಶಾಲೆಗೆ ಹೋಗು ಚೆನ್ನಾಗಿ ಓದು ಸ್ಟಡಿ ಮಾಡು ಜಾನಪದ ಕೇಳು ಬ್ಯಾಡ ಅನ್ನಂಗಿಲ್ಲ ಜಾನಪದ ಕೇಳಿ ಈ ಕಿವ್ಯಾ ಬಿಟ್ಟು ಬಿಡು ದೋಸ್ತ ಯಾಕಂತ ಕೇಳ್ರಿ ನಾವು ಹಾಡುವಂತ ಜಾನಪದ ಬರೀ ಊಟದ ಉಪ್ಪಿನಕಾಯಿ ಇದ್ದಂಗ ನಮ್ಮ ಕಲಾವಿದರ ಜಾನಪದ ಜೀವ ನಮ್ಮ ಸಂಸ್ಕೃತಿ ಜಾನಪದ ಗೀತೆ ಬ್ಯಾರೇನ ಅದಾವು ಇದು ಹೆಂಗಪ್ಪ ಫುಲ್ ಎಂಜಾಯ್ ಮಾಡಿದ್ವಿ 2 ತಾಸು 3 ತಾಸು ಮರ್ತು ಬಿಡ್ಬೇಕು ಇಲ್ಲೇ ದಯವಿಟ್ಟು ಮಕ್ಕಳಿಗೆ ಒಳ್ಳೊಳ್ಳೆ ಶಾಲೆ ಕಲಿಸ್ರಿ ಅವ ನಾ ಡ್ರೈವರ್ ಅಂದ್ ಉಡ್ಲೆ ಓ ಅಂತಾನ ಎಷ್ಟು 33 ಅಂದ್ರೆ 3 ಅಂತ ನಾವು ಅದಕ್ಕೆ ದಯವಿಟ್ಟು ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡ್ರಿ ಮಕ್ಕಳನ್ನ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡ್ರಿ ಯಾಕಂತ ಕೇಳ್ರಿ ನಾವು ಅನುಭವಿಸಿದ ಕಷ್ಟ ಬಂದಂತ ನಿನಗೆ ಬ್ಯಾಡ ದೋಸ್ತ ಚಂದ ಶಾಲೆ ಕಲಿಬೇಕು ಏನಾಗ್ಬೇಕಂತ ಮಾಡಿ ಮುಂದೆ ನೀವು ಹಬ್ಬವಾಗಿ ಸಾಕ್ಯಪ್ಪ ಡ್ರೈವರ್ ಏನ್ ಹಗರಲ್ಲ ಜೀವನ ಚಲೋನ ಆದ್ರೆ ಜೀವ ಒತ್ತಿ ಇಟ್ಟು ಇನ್ನೊಬ್ರು ಜೀವನಕ್ಕೂ ದುಡಿಬೇಕಾಗತ್ತೆ ಅದು ಬೇಡ ಡ್ರೈವರ್ ಬಗ್ಗೆ ಬಹಳ ಚಂದ ಹೇಳ್ತೀನಿ ನಾ ಬೇಡ ಅವ್ರ ಜೀವನದಂಗ ನಮ್ಮ ಜೀವನ ಆಗೋದು ಬೇಡ ಯಾಕಂದ್ರೆ ಮನಿ ಬಿಟ್ಟು ಮಠ ಬಿಟ್ಟು ಹಗಲ್ ಯಾವ್ದ ರಾತ್ರಿ ಯಾವ್ದ ನಿದ್ದಿ ಗಾಳಿ ಮಳಿ ಬಿಸಿಲು ಅವರಷ್ಟು ಜೀವನದ ಗಟ್ಟಿ ನಮ್ದು ಯಾರ್ದು ಅಲ್ರಿ ಅಣ್ಣ ಡ್ರೈವರ್ಗಳಿಗೆ ಯಾವತ್ತಿದ್ರು ನಮ್ ಸಲ್ಯೂಟ್ ಇದ್ದ ಇರುತ್ತ ಏನಾಗ್ಬೇಕಂತ ಮಾಡಿ ಮುಂದೆ ಬಾಟ್ನ ಹೇಳಲೆ ಯಾವತ್ ಮಾಡ್ತೀನಿ ಮದುವೆಕ್ಕೇನ ಅಲ್ಲ ಏನಾಗ್ಬೇಕಂತ ಮಾಡಿ ಡಾಕ್ಟರ್ ಐ ಕಾಂಟ್ ಬಿಲೀವ್ ದಿಸ್ ನಿನ್ನ ಆಸೆ ದೊಡ್ಡದೈತಮ್ಮ ಇರ್ಲಿ ಡಾಕ್ಟರ್ ಅಕ್ಕಿ ಎಲ್ಲ ಗೊತ್ತಿಲ್ಲ ಪೊಲೀಸ್ ಅಕ್ಕಿ ಎಲ್ಲ ಗೊತ್ತಿಲ್ಲ ಇಂಜಿನಿಯರ್ ಅಕ್ಕಿ ಎಲ್ಲ ಗೊತ್ತಿಲ್ಲ ನೀನು ನೌಕರಿ ಬರ್ತೈತೆ ನಿನಗೆಲ್ಲ ಗೊತ್ತಿಲ್ಲ ಆದ್ರೆ ನಿನ್ನ ಎಲ್ಲರೂ ಕೈ ಬಿಟ್ರು ನಿಮ್ಮ ಅಪ್ಪ ಆಸ್ತಿ ಮಾಡಿಟ್ಟನಲ್ಲ ಹೊಲ ಈ ಭೂಮಿ ತಾಯಿ ಹಡದ ತಾಯಿ ಯಾವತ್ತೂ ಕೈ ಬಿಡಂಗಿಲ್ರಿ ನಾ ಭೂಮಿ ಮ್ಯಾಗ ಯಾರು ಕೈ ಬಿಟ್ರು 2 ತಾಯಿಯರ್ ನಮ್ಮನ್ನ ಕೈ ಹಿಡದ ಹಿಡಿತಾರ ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೆ ಐತ್ ದೋಸ್ತ ನೌಕರಿ ಸಿಕ್ಕಿಲ್ಲ ಅಂದ್ರು ಹೊಲ್ದಾಗ ದುಡಿಯೋ ಮನಗಂಡ ಬೆಳಿತೀನಿ ಕುಂತಾನಲ್ಲ ನೋಡ್ಬೇ ಅವ ಎಟ್ಟು ಬೇರೆ ನೋಡ್ ಧರ್ಮರಾಜ ಅಲ್ಲಿದ್ದ ಈಗ ಇಲ್ಲಿ ಬಂದಾನ ಇನ್ನೊಂದ್ ತಾಸ ಆದ್ರೆ ಸೀದಾ ಇಲ್ಲೇ ಬರ್ತಾನ ಈಗ ನೀ ಫಸ್ಟ್ ಹೇಳಿ ಅಲ್ಲ ಅಯ್ಯ ಇಬ್ರು ಕೂಡಿ ಹೊಲಿಗೆ ಹೋಗಿ ಬಾವುಕ್ ಮಾಡಿ ಬ್ಯಾರಿ ಬಾವುಕ್ ಅಂದ್ರೆ ಗೊತ್ತ ನಿಂಗ ಹೇಳ್ಕೊಡ್ರಿ ನನ್ಗ ಅಣ್ಣ ಅದು ಗಂಡು ಮಕ್ಕಳು ಕೊಡೋಲ್ಡ ಯಾರು ಹೇಳ್ಬಿಡ್ರಪ್ಪ ನಿನಗ ಬೇಕಾ ತಿಳ್ಕೊಬೇಕಂದ್ರ ನಾಳೆ ನೀನು ಲಕ್ಷ್ಮಿ ಬೆಂಕಿಲತ 3 ಮಂದಿ ಕೂಡಿ ನಮ್ ಶಂಕರ ಶೆಟ್ಟಿಗೆ ಬರ್ರಿ ಥ್ಯಾಂಕ್ ಯು ಈಗ ಹೋಲಿ ಬಿಡುತ್ತಮ್ಮ ಇಷ್ಟೆಲ್ಲ ಜನಪದ ಹಾಡತಿ ಮಗ್ಗಿ 30 ತನ ಬರ್ತಾವಂತಿ 11 ಮೂರ್ಲೆ 33 ನಾ ನಿನಗ ಅಸಹ್ಯ ಮಾಡತ್ತಿಲ್ಲ ಯಾಕೆ ಹೇಳತ್ತೀನಿ ಕೇಳ ನಾಳೆ ನೀ ಸಾಲಿ ಕಲತ ನೌಕರಿ ತಗೊಂಡ ಊರಾಗ ಕಾರ್ನ್ಯಾಗ ಬರಕತ್ತಿ ಅಂದ್ರ ನಿನ್ನಿಂದ 10 ಮಂದಿ ಲವ್ ಮಾಡಾಕ ಬೆನ್ನ ಹತ್ತತಾರಲೇ ತಿಳ್ಕೋ ಈಗ ಯಾರಿಂದು ಬೆನ್ನ ಹತ್ತಬೇಡ ನಮ್ಮ ಹುಡುಗರಿಗೆ ಹೇಳ್ತಿರ್ತೀನ ಅಣ್ಣ ಒಂದು ಹುಡುಗಿಯಿಂದ ಬೆನ್ನ ಹತ್ತದ 1 ಎಕರೆ ಹೊಲದಿಂದ ಬೆನ್ನ 10 ವರ್ಷದಾಗ ಸಾವುಕಾರ ಅಕ್ಕಿ ನಿನ್ನಿಂದ 10 ಮಂದಿ ಬೆನ್ನ ಹತ್ತವ ಹುಲಿಗಳ ಯಾರನ್ನು ಲವ್ ಪವ್ ಮಾಡಬೇಡ ನಿನಗ ಅಷ್ಟು ಮಿಕ್ಕಿ ಲವ್ ಮಾಡ್ಬೇಕು ಅನಿಸಿದ್ರೆ ಈಕಿ ಖಾಲಿ ಅದಾಳ ಈಕಿ ನೋಡಿದ್ರೆ ನಿನ್ಗೆ ಏನ್ ಅನ್ಸುತ್ತ ಅನ್ಮಂತ ಕರೆಕ್ಟ್ ಹೇಳ ಸುಳ್ಳು ಹೇಳ್ಬೇಡ ಏನ್ ಅನ್ಬೇಕು ಅನ್ಸುತ್ತೆ ಒಟ್ಟ ಗಾಬರಿ ಆಗ್ಬೇಡ ನಿನ್ ಹಿಂದ್ ಹುಲಿ ಐತಿ ನೀ ಬೇಕಂದ್ರೆ 2 ಸಲ ಬಾವು ಕನಸು ಹನುಮಂತ ಎಷ್ಟನೇ ಸಾಲಿ ಎಷ್ಟು ವರ್ಷದಿಂದ ಮೈಕ್ ತಾಯಿಲ್ಲ ನೀನ್ ಕೈಯಾಗ ಹಿಡ್ಕೊಂಡು ಅನ್ಸ್ಬೇಡ ಅಂದ್ರ ನಿನ್ ಅವ್ನ್ ಗೊತ್ತಾಗೋದಿಲ್ಲ ಹನುಮಂತ ಎಷ್ಟನೇತ್ತ ಎಷ್ಟು ವರ್ಷದಿಂದ 7 ವರ್ಷದಿಂದ 7ನೇತ್ತೆ ಅಂದ್ರೆ ಈಗ ನಿನಗೆ 7 ವರ್ಷದಾವ ಅದೀನಿ ಅಂದಂಗ ಆತ ಇರ್ಲಿ ಬಿಡು ಎಲ್ಲಿ ಹೋಗಿ ಸಾಲಿಗೆ ಅಲ್ಲಿ ಮೈಕ್ ನೀ ಹೇಳು ಸೀದಾ ನಿಂದ್ರಲಿ ಹಂಗ್ಯಾಕ್ ನಾಸ್ತಿ ಏನ್ ಹೆಣ್ ನೋಡಕತ್ತೆ ಹೇಳ ಎಷ್ಟನೇ ಸಾಲಿ ಎಲ್ಲಿ ಹೋಗಿ ತಿಳಿತಾನೆ ನಿನಗ ನನಗೂ ತಿಳಿಲಿಲ್ಲ ಅದಕ್ಕನ್ಯ
ಸೀದಾ ಅಂಜಬಿಡ ಸೀದಾ ನಿಂದ್ರು ಏಯ್ ಎಲ್ಲಿ ಬೇಕಲ್ಲಿ ಕೆರ್ಕೊಂತ ಇವನೇ ಹೇಳ ಎಷ್ಟನೇ ಯಾವ್ರಿಗೆ ಹೋಗಿ ಹಿರೇಗಳು ಬಾಳ ಹಿರೇಗೋಳಬಾಳ ಎಷ್ಟ್ ಮಂದಿ ಅದಾರ ಶಾಲೆಗ 46 ಮಂದಿ ಲವರ್ ಅದಾರ ಮತ್ತ ಅವ 46 ಅಂದವ ಹೋಗ್ಲಿ ಬಿಡ ಒಂದು ಟಗರಿಗೆ ಏಸ್ತಿಲಿ ಟಗರ ನೋಡಿಲ್ಲ ಗುದ್ದತ್ತಲ್ಲ ನೀ ಸುಮ್ಮಿರು ನಿನ್ನ ಅವನು ಬಂದ ಒಂದು ಟಗರಿಗೆ ಏಸ್ತಿಲಿ ಬಡಬಡ ಹೇಳ್ಬೇಕು 2 ಟಗರಿಗೆ 3 ಟಗರಿಗೆ 4 ಟಗರಿಗೆ 5 ಟಗರಿಗೆ ಬರ್ಲಿ ನಮ್ಮ ಹನುಮಂತಗೆ ಜೋರ ಚಪ್ಪಾಳಿ ನೀವು ರಟ್ಟಿ ಶಾನ್ಯಾರದ್ರಿನ ಹಾ ಹೋಲಿ ಒಂದು ಕೋಳಿಗೆ ಏಸ್ತಿಲಿ 2 ಕೋಳಿಗೆ 3 ಕೋಳಿಗೆ 4 ಕೋಳಿಗೆ 5 ಕೋಳಿಗೆ ಬರ್ಲಿ ಜೋರ ಚಪ್ಪಾಳಿ ಈ ಚಕ್ ವಾಸ್ತು ಸರಿ ಇಲ್ಲ ಚಕ ಈಗ ಒಂದು ಎಮ್ಮಿಗೆ ಏಸ್ತಿಲಿ ಮೈಕ್ ಹಿಡ್ಕೋ ಅಲ್ಲೇ ಒಂದ್ ಎಮ್ಮಿಗೆ ಏಸ್ತಿಲಿ 2 ಎಮ್ಮಿಗೆ 3 ಎಮ್ಮಿಗೆ 4 ಎಮ್ಮಿಗೆ 5 ಎಮ್ಮಿಗೆ ಬರ್ಲಿ ಜೋರ ಚಪ್ಪಾಳಿ ಅನ್ಕೊಡ್ರಿ ನೋಡು ಎಷ್ಟು ಹುಲಿ ಹಿಡ್ಕೊರು ಇನ್ನು 1ನೇ ಟೀಚರ್ಗೆ ಏಸ್ತಿಲಿ 2ನೇ ಟೀಚರ್ಗೆ 3ನೇ ಟೀಚರ್ಗೆ 4ನೇ ಟೀಚರ್ಗೆ 5ನೇ ಟೀಚರ್ಗೆ 10ನೇ ಟೀಚರ್ಗೆ ಸಾತ್ತವ ಕಾಣ ಸಲಿ ಮಾಸ್ತರ ಅಲ್ಲಲ್ಲಿ 10ನೇ ಟೀಚರ್ಗೆ 10 ತಲೆ ಅಂದ್ರೆ ಏನ ರಾವಣನ್ ಮಾಡ್ಯ ನಾವು ನನಿ 1ನೇ ಟೀಚರ್ಗೆ ಏಸ್ತಿಲಿ ಮತ್ತೆ 2ನೇ ಟೀಚರ್ಗೆ ಯಾರು ತಿಳಿ ಹೆಂಗ ಬರ್ತಾವಲೆ ನೀ ಏನು ಸಾಲಿಗೆ ಹೋಗಿ ಓದಿಲ್ಲ ನೀನು ಇವ ಬರೀ ಇಲ್ಲೇ ಕುಂತ ಲೈಸರ್ ಬಿಟ್ಟಾನ ಇವ ಶಾಲೆಗೆ ಬರೀ ಎಲ್ಲೆಲ್ಲಿ ಏನೇನು ಬಿಟ್ಟಾನ ಏನಿವ ಹನುಮಂತ ಅಪ್ಪ ಅಮ್ಮ ಬಂದಾರನ ಈಗ ಮತ್ ನೀ ಕಾರ್ಯಕ್ರಮ ನೋಡಕ್ ಅಲ್ಲಿಂದ ಬಂದೇನ ನಡ್ಕೊಂತ ಬಂದೆ ಬೈಕ್ ಮೇಲೆ ಬಂದೆ ಯಾರ್ಯಾರು ಬಂದ್ರಿ ಯಾರ್ಯಾರ ಅವ್ರು ಇನ್ 3 ಮಂದಿ ಅದ ಎಲ್ಲಿದಾರ ಅವ್ರು ಕೈ ಹತ್ರಪ್ಪ ಎಲ್ಲಿದ್ರಿ 3 ಮಂದಿ ಭಕ್ತರ ಏಯ್ ಲೈ ಲೈ ಚಂಡ್ ಎತ್ತಲೆ ದಂಡಿಗೆ ಹೆದರ್ಲಿಲ್ಲ ದಾಳಿಗೆ ಹೆದರ್ಲಿಲ್ಲ ನಮಗೆ ಹೆದರಿ ಚಂಡ ಮುಗಿಸ್ತಿಲ್ಲ ಗಣಮಕ್ಳು ಮರ್ಯಾದೆ ತೆಗೆದಿಟ್ಟಿನಿ ಜೀವನದಾಗ ಏನು ತಪ್ಪು ಮಾಡೋದೋಸ್ತ ಚಂಡ ಬಗೀಸ ಅವತ್ತು ನಡಿಬೇನಿ ತಲೆ ಎತ್ತಿ ನಡಿ ಈಕಿನ ಲವ್ ಮಾಡ್ತೀನ ಹಾ ಅವಾಟ ಬರಿಗೆಟ್ಟ ನೋಡು ಹ್ಞೂ ಅಣ್ಣಂತ ಇಲ್ಲ ನೀನ ಬಾ ಹಾ ನೀ ಸುಮ್ಮರ ನಮ್ಮ ತಮ್ಮ ಹೇಳ್ತಾನ ಅಪ್ಪಾಜಿ ಸೀನಂದ್ರೆ ಈ ಸಾಲಿಗೆ ಎಷ್ಟೊತ್ತಿಗೆ ಮುಂಜಾನೆ 9 ಗಂಟೆಗೆ ನಿಮ್ಮ ಹುಡುಗಿ ಎಷ್ಟೊತ್ತಿಗೆ ಬರ್ತಾರ ಹೋಗ್ಲಿ ಬಿಡು ABCD ಎಸದವ ಅಲ್ಲಿ ನೀವು ಮಂದಿ ನೋಡಿ ABCD ಎಸದವ ಯಾವ ನಿಮಗೆ ಶಾಲೆ ಕಲಿಸ್ತೇವ ಮಾಸ್ತರ್ನ ಕಲ್ಸ್ಯಾನ ನೀವು ಮಾಸ್ತರ್ ಕೈಗೇನು ಕಲ್ತಿಲ್ಲಪ್ಪ ನೀವು ನಿಮ್ಮ ಕೈ ಟೀಚರ್ ಅದ ಸಿಕ್ಕ್ರೆ ಕಿರ್ರ ಅಂದ ಹೊಕ್ಕಾಳಾಕಿ ಇರ್ಲಿ ನಮ್ಮ ಬಂಜಾರ ಸಮುದಾಯದ ಹೆಮ್ಮೆಯ ಪ್ರತಿಭೆ ಬಹಳ ಜನ ಅದಾರಿ ಇವತ್ತ ಒಂದ ಮಾತು ಹೇಳ್ಬೇಕಂದ್ರ ರಮೇಶನ 1 ನಿಮಿಷ ಬರ್ರಿ ಓಕೆ ನಮ್ಮ ರಮೇಶನರಾಗಿರ್ಬೋದು ಹನುಮಂತನಾಗಿರ್ಬೋದು ಇವತ್ತು ನಿಮ್ಮ ಮ್ಯೂಸಿಕ್ ಮೈಲಾರಿ ಜಾನಪದ ಗಾಯಕ ಏನಕ್ಕನ್ನ ಮುಂದೆ ನೀವು ಈಗ ನೋಡಾತ್ತೀರಿ 4-5 ವರ್ಷದ ಹಿಂದೆ ನನ್ನ ಲೈಫ್ ಸ್ಟೋರಿ ಬಹಳ ಖರಾಬ್ ಆಗಿತ್ತು ಬಡತನ ಪರಿಸ್ಥಿತಿ ಆ ಟೈಮ್ ಒಳಗ ಒಳ್ಳೆ ಧ್ವನಿ ಅದ ಒಳ್ಳೆ ಗಾಯಕಿ ಅಂತ ಗುರುತಿಸ್ತವ್ರು ನನ್ನ ಫಸ್ಟ್ ನಮ್ಮ ಪುಂಡ್ಲಿಕ್ ಲಮಾನಿ ಅಂತ ಹೇಳಿ ನಮ್ಮ ಕೆರೂರ್ ಹತ್ರ PK ಮೆಲೋಡಿಸ್ ಅಂತ ಪುಂಡ್ಲಿಕ್ ಲಮಾನಿ ಅಂತ ಹೇಳಿ ಫಸ್ಟ್ ನನ್ನ ರೆಕಾರ್ಡಿಂಗ್ ಕರ್ಕೊಂಡು ಹೋಗಿ ಈಗ ಸಂಗೀತ ಲೋಕಕ್ಕೆ ಪಾದಾರ್ಪಣೆ ಆಗಿದ್ದು ಅಲ್ಲಿಂದ ಸ್ಟಾರ್ಟ್ ರೀ ನನ್ನ ಜೀವನದೊಳಗೆ ಬಂಜಾಯ ಸಮುದಾಯದವರು ನನಗೆ ಸಪೋರ್ಟಿಗೆ ನಿಂತಿದ್ದು ನೆಕ್ಸ್ಟ್ ನಾಟಕ ಲೈನ್ ಒಳಗ ನಿಮ್ಮ ಸಮುದಾಯದವರು ನಮ್ಮ ಮಾರುತಿ ಸರ್ ರಾಠೋಡ್ ಅಂತೇಳಿ ಮೂಲತಃ ಕುಷ್ಟಗಿ ತಾಲೂಕಿನವರು ಅದರ ನಮ್ಮ ಪುಂಡ್ಲಿಕನ್ನ ನಮ್ಮ ವಿಷ್ಣು ಅಣ್ಣ ಬಹಳ ಜನ ನನಗೆ ಸಪೋರ್ಟ್ ಮಾಡಿರೇನ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮ್ಯಾಗಿರ್ಲಿ ಯಾವತ್ತಿದ್ರು ಒಂದು ಮಾತು ನಾನು ಬಹಳ ಅರ್ಥ ಮಾಡ್ಕೊಂಡಿನ್ರಿ ನಾ ನಿಮ್ಮ ಗೊರಮಾಟಿ ಸಮಾಜದವ್ರನ್ನ ಪ್ರೀತಿಯಿಂದ ಬಂದ್ರೆ ಎತ್ತಿ ಹಿಡಿತೀರಿ ಸ್ವಕ್ಕಿಲಿಂದ ಬಂದ್ರೆ ಹೆಡಕ್ ಮುರಿದು ಕಳಿಸ್ತೀರಿ ಅದಕ್ಕೆ ಎಲ್ಲೇ ನೋಡ್ರಿ ನೀವು ತಾಂಡ ಕಾರ್ಯಕ್ರಮ ಅನ್ನೋದು ಎಲ್ಲರೂ ತಾನಾಗಾಕಾರ ನಾ ತಾಂಡ ಕಾರ್ಯಕ್ರಮ ಅಂದ್ರೆ ಕುಣ್ಕೊಂತ ಬರ್ತೀನಿ ನಾ ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ ನಂಬಿದ್ರೆ ಅಷ್ಟು ಜೀವಕ್ಕೆ ಜೀವ ಕೊಡ್ತಾರೇನ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರ್ಲಿ ನಮ್ಮ ಹನುಮಂತನ ಆಗಿರ್ಬೋದು ನಮ್ಮ ರಮೇಶನ ಆಗಿರ್ಬೋದು ಇವರೆಲ್ಲರೂ ಕೂಡ ಈಗ ಜೀಖಂಡದೊಳಗೆ ತಮ್ಮದೇ ಆದಂತ ಚಾಪ್ ಮೂಡಿಸಿ ಬಂದಿರಿ ನೆಕ್ಸ್ಟ್ ಇದೇ ಸೀಸನ್ ಇತ್ತನ ಅದ ಬೈ ಚಾನ್ಸ್ ಸಿಗುತ್ತೆ ನೆಕ್ಸ್ಟ್ ಸೀಸನ್ ಫಿಕ್ಸ್ ಐತಿ ಆ ಟೈಮ್ನೊಳಗ ಎಲ್ಲೇ ಇರ್ಲಿ ಹೆಂಗ ಇರ್ಲಿ ಆದ್ರೆ ಎಲ್ಲೇ ನಮ್ಮ ಮುದ್ದೇಬೇಳ ತಾಲೂಕು ವಿಶೇಷವಾಗಿ ಮೂಲತಃ ನಾವು ಕೊಪ್ಪಳ ಜಿಲ್ಲೆ ಇರ್ಬೋದು ಆದ್ರೆ ನನ್ನ ಜೀವನ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಾತಿದ್ದು ಜೀವನ ನಡೆಯತ್ತಿದ್ದು ನಮ್ಮ ಬಿಜಾಪುರ ಜಿಲ್ಲೆ ಒಳಗ ಬಿಜಾಪುರ ಜಿಲ್ಲೆಗೆ ನಾ ಯಾವತ್ತೂ ಚಿರಋಣಿ ಆಗಿರ್ತೀನಿ ಯಾವ ಮಟ್ಟಕ್ಕೆ ಬೆಳೆದ್ರು ಕೂಡ ನಾ ಬಿಜಾಪುರ ಜಿಲ್ಲೆ ಕಾರ್ಯಕ್ರಮ ನೀವು ಎಷ್ಟ ಕೊಡ್ರಿ ಹೆಂಗ ಕೊಡ್ರಿ ಯಾವಾಗ ಕರ್ರಿ ಎಲ್ಲಿದ್ರು ಬರ್ತೀನಿ ಯಾಕಂದ್ರ ಮೊದಲ
ಅಪ್ಪ ಅಮ್ಮ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ರಿ. ನಾ ಅಪ್ಪ ಅಮ್ಮನ ಕೆಲಸ ಕರ್ತವ್ಯ ಅವ್ರು ಮಾಡಿರ್ತಾರ. ಆದ್ರೆ ನಮ್ಮನ್ನ ಯಾರು ಕೈ ಹಿಡಿದು ನಡೆಸಿರ್ತಾರಲ್ಲ, ಕೆಟ್ಟ ಪರಿಸ್ಥಿತಿ ಒಳಗ ಯಾರು ನಮ್ಮನ್ನ ಜೀವನಕ್ಕೆ ದಾರಿಯಾಗಿರ್ತಾರಲ್ಲ, ನಾವ್ ಎಷ್ಟ ಕೋಟ್ಯಾಧೀಶರು ಅಲ್ರಿ, ಎಷ್ಟ ಲಕ್ಷಾಧಿಪತಿ ಆಗ್ಲಿ, ಆದ್ರೆ ಬೆಳೆದು ಬಂದ ಹಾದಿ ದಯವಿಟ್ಟು ಯಾರೂ ಮರ್ಯಾಕ ಹೋಗ್ಬಿಡ್ರಿ. ನಾ ಯಾವ ವ್ಯಕ್ತಿ ಮರಿತಾನ ಅವನ ಅಲ್ಲಿಗೆ ಅಂತ್ಯಕಾಲ ಚಲೋ ಆಗೈತೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕ್ರಿ ನಾವು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ. ನೀ ಯಾಕ ಇತ್ತಿತ್ಲಾಗ ಯಾನೇ ಮನಿ ಮಾಡಾತಿ ಅಂತ ನಾ ಏನಂದೆ ಗೊತ್ತನ, ನೀ ಬೇರೆ ತಿಳ್ಕೊಂಡಿ ಅಣ್ಣ. ನೀ ಅಂದ್ರೆ ಬಿಜಾಪುರಕ್ಕೆ ಹೊಸ ಮನಿ ಕಟ್ಸಾತನ್ರಿ ಅಣ್ಣ. ನಾ ಅದನ್ನ ಹೇಳಿದೆ, ನೀ ಏನ್ ತಿಳ್ಕೊಂಡಿ? ಕಾಮಿಡಿ ಬರ್ಲಿ ಬರ್ತಾವಣ್ಣ, ಬಸ್ಸಿಗೆ ಇಟ್ಟಿವಿ. ಹಲೋ ಏನ ಬಂಗಾರ ಅಂತ ಹೆಣ್ತಿ ಇದ್ದವ್ರು ಅಣ್ಣ. ನಾ ಏನಂದ ಹೇಳ, 2 ಮನಿ ಅಂದಿವಲ್ಲ. ಮತ್ತೆ 2 ಮನಿ ಅಂದ್ರೆ ಅರ್ಥ ಅಲ್ಲಿ ಯೂಟ್ಯೂಬರ್ ಮತ್ತೆ ಏನಾದ್ರು ಕೂಡ ಜೂಮ್ ಹಾಕೋಣ ನೀ ಅನ್ನ ಬಾಳ ಡೇಂಜರ್ ಅದ್ರ. ನಡೀತೈತೆ ಹೇಳ. 2 ಮನಿ ಅಂದ್ರೆ ಅರ್ಥ ಏನ ಅಣ್ಣ? ಅಲ್ಲಿಗೆ ಹೋಗೋಣ. ಇಲ್ಲ ಅಣ್ಣ, 2 ಮನಿ ಅಂದ್ರೆ ಏನಣ್ಣ? ಒಂದು ಹುಟ್ಟಿದ ಮನಿ, ಒಂದು ಬೆಳೆದ ಮನಿ. ಅದು ತಾಯಂದ್ರಿಗೆ ವಿಶೇಷವಾಗಿವ. ಒಬ್ಬಾಕಿ ಮಗಳಿದ್ಲಂತ. ತಾಯಿ ಮತ್ತ ಅವ್ರ ಮನೆಗೆ ಕಳ್ಸುವಾಗ, ಗಂಡನ ಮನೆಗೆ ಕಳ್ಸುವಾಗ ತಾಯಿ ಹೇಳಿದಂತ, ಯವ್ವ ಹುಟ್ಟಿದವ್ರಿಗೆ ಹೆಸರು ತರ್ಬೇಕು ನೋಡನ್ಲಂತ. ಆಕೆ 1 ವರ್ಷ ಮದುವೆಯಾಗಿ ಹೋಗಿ ಸುಗ್ಗ್ಯಾತಂತ ಅವ್ರ ಊರಾಗ. 50 ಚೀಲ ಹೆಸರು ಬೆಳೆದ್ರಂತ ಅವ್ರು ಹಲ್ಲಾಗ. 10 ಚೀಲ ತವ್ರ ಮನೆಗೆ ಹಾಕೊಂಬಂದ್ಲಂತ ಆಕಿ ಬಂಡ್ಯಾಗ. ಯವ್ವ ಹೋಗುವಾಗ ಹೇಳಿದ್ದೆಲ್ಲ ಹೆಸರು ತುಂಬ ಅಂತ ತಂದಿನ ನೋಡನ್ಲಂತ. ಆ ಹೆಸರು ಬ್ಯಾಡ್ರಿ ಅವ್ ನಮಗೆ. ಕೊಟ್ಟ ಮನ್ಯಾಗ ಹೆಂಗ ನೀವು ಕೀರ್ತಿ ತಂದಿರ್ತೀರಿ, ಹಂಗ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವಂತ ಕೆಲಸ ನಿಮ್ಮದಾಗಲಿ. ತಂದೆ ತಾಯಿ ಬಂಧು ಬಳಗ ಬಿಟ್ಟು ನಮ್ಮನ್ನ ನಂಬಿ ಅವ್ರು ನಮ್ಮ ಮನೆಗೆ ಬಂದಿರ್ತಾರನ, ಅವ್ರಿಗೆ ಏನು ಕೊರತೆ ಆಗ್ಲಾರಂತ ಸಾಕುವಂತ ಕೆಲಸ ನಮ್ಮದಾಗಲಿ. ಗಂಡು ಹೆಣ್ಣು 2 ಹೆಂಗಿದ್ದಂಗಂದ್ರೇನ ಹಿರಿಯರು ಒಂದು ಮಾತು ಹೇಳ್ತಾರ್ರಿ. ಹೇಳಕ್ ಸಪ್ಪು ಅಸಹ್ಯ ಅನಿಸ್ಬೋದು, ಆದ್ರ ಅದ್ರೊಳಗೆ ಅರ್ಥ ಬಹಳ ಅದ ರೀ. ಹೆಂಗಂತ ಕೇಳ್ರಿ, 300 ರೂಪಾಯಿ ಕೊಟ್ಟು ಚಪ್ಪಲ್ ತೋತೀವ್ರಿ ನಾವು ಒಂದ ಸೇಮ್. ಅದ್ರಾಗ 1 ಚಪ್ಪಲ್ ಕಳೆದ್ರು ಇನ್ನೊಂದು ಚಪ್ಪಲ್ ಇಟ್ಕೊಳಂಗಿಲ್ಲ ನಾವು. ಹಂಗ ಗಂಡ ಹೆಂಡತಿ ಅನ್ನೋದು ಚಪ್ಪಲ್ ಇದ್ದಂಗ್ರೆ, 1 ಚಪ್ಪಲ್ ಸರ್ಕೊಂಡ್ರೆ ಇನ್ನೊಂದು ಚಪ್ಪಲ್ ಯೂಸ್ ಬರಂಗಿಲ್ಲ. ಅದು ಹೆಂಡತಿನ ಆಗಲಿ ಗಂಡನ ಆಗಲಿ, 2 ಕರೆಕ್ಟ್ ಇದ್ದಾಗ ಜೀವನ ನಡೀತೈತಿ. ಅದಕ್ಕೆ ದಯವಿಟ್ಟು ಏನೋ ಬಂದ್ರು ಕೂಡ ಹೊಂದಾಡ್ಕೊಂಡು ಹೋರಿ. ನನಗೂ ಏನು ಅನ್ಸತ್ರಿ, ನಾ ಏನು ಮದುವೆಕಿನ ಮೊದಲು ಜಾಕಿ ಆಗಿದ್ನಿ. ಈ ಮದುವೆ ಆದ ಅದೇನೋ ಹೇಳ್ತಾರಲ್ರಿ, ಮದುವೆ ಆಗ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ, ಮದುವೆ ಆದ್ರೆ ಎಲ್ಲ ಕಳ್ಕೊಂಡಂಗ ಕಾಕ. ಈಗ ನಾವೇನ್ ಇಲ್ಲಿ ಕುಂತೀವಲ್ರಿ, ನಾವೆಲ್ಲ ಮಾಜಿ ಸೈನಿಕರು ಇದ್ದಂಗ ನಾವೀಗ. ಮದುವೆ ಆದ್ರ ಸರ್ ಅದ್ರಾಗ ವಿಶೇಷವಾಗಿ, ಹೌದಿಲ್ರಿ? ಎಲ್ಲ ಪ್ರೀ ಬಸ್ ಆಗಿ ನಂತರ ಏನ್ ಕಾಯಿ ಅನ್ನೋಂಗಿಲ್ಲ, ಕಾಯಿ ಅನ್ನೋಂಗಿಲ್ಲ, ಎಲ್ಲ ಅವ್ರದೇ. ಅನ್ನೋಂಗಿಲ್ಲ. ಈಗ ಬ್ಯಾಗ್ ರೆಡಿನ ಭಯ ಅಲ್ಲೋ ನಿನ್ನವನ ಪ್ರೀತಿ ಅದ. ನಮ್ಮನ್ನ ಬಿಟ್ಟು ಹೋಗ್ತಾರ ಅನ್ನೋ ಭಯ ಅದ ನಮಗಟ್ಟ. ಥ್ಯಾಂಕ್ ಯು. ಬರ್ಲಿ ಜೋರ ಚಪ್ಪಳಿ. ನಾವೇನೇ ಮಾಡಿದ್ರು ಬಾಯಿಲೆ ಅಪ್ಪಾಜಿ, ಹುಲಿ ಬಾಯಿಲೆ ಅಣ್ಣ, 1 2 ನಿಮಿಷ ಕಳಿಸಿಲ್ಲ ಅವನು ಬಾಯ್ಲಿ. ಏನೇನು ಹೆಸರು? ಏನ ಅಂದವ ಅಜಿತ್. ಮೈ ಕೊಡೋ ಕೈ ಅಪ್ಪಾಜಿ ಹಿಡ್ಕೊ. ಸಾಲಿಗೆ ಹೋಗ್ಯೇನ? ಎಷ್ಟನೇತ? ಹಿಂದಕ್ಕೆ ಬಾ. ನಿಮ್ಮ ಅಪ್ಪಾಜಿ ಎಲ್ಲಿ ಅದಾರ? ಅಪ್ಪಾಜಿ ಎಲ್ಲಿ ಅದಾನ? ಬಾಬಾ ಬಾಬಾಕಿದ್ರಿ? ಪಿಲ್ಲಿ ಅದಾನು ಬೋ. ಮತ್ತ ಅಪ್ಪ ಕುಡಿ ಕಟ್ಟಿನ ಮಗ ಕಳ್ಸ ಇಡಾತಾನೀಗ. ಸಾಲಿಗೆ LKG ಹೋಗ್ಯೇನ? ಮುಂದೆ ಏನಾಗ್ಬೇಕಂತ ಮಾಡಿ? ಡಾಕ್ಟರ್. ಇವ ಇನ್ನೂ ಡಾಕ್ಟರ್ ಅಂದನ್ರಿ ಅಣ್ಣ. ಈ ಇದ್ರ ಹತ್ರ ನಮ್ಮ ಗೊಳಸಂಗಿ ಹತ್ರ 1 ಊರ್ ಕಾರ್ಯಕ್ರಮ ಮಾಡಿದ್ವಿ. ಮುಂದೆ ಏನಾಕಿ ಅಂದ್ರೆ ಮದುವೆ ಹಾಕಿನ ಅಂದ. ಅವನಂತ ದೊಡ್ಡ ಕನಸು ನೋಡ್ರಿ. ಥ್ಯಾಂಕ್ ಯು. ಹಾ ಅಣ್ಣ ಮದುವೆ ಹಾಕಂತ. ಥ್ಯಾಂಕ್ ಯು. ಜೋರ ಚಪ್ಪಾಳೆ ನಮ್ಮ ಅಜಿತ್ ಅವ್ರಿಗೆ ಅಂತ ಹೇಳ್ತಾ, ದಯವಿಟ್ಟು ಒಂದು ಮಾತು ಬಂದಿದ್ದೀರಿ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡ್ರಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಮುಂದೆ ಹಾಡ್ನಿ.